ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನ ರಾಯಚೂರು ಜಿಲ್ಲೆಯ ಮಸ್ಕಿ ಕರ್ಕೊಂಡ್ ಬಂದಿದ್ದೀನಿ. ಮಸ್ಕಿ ಅತ್ಯಂತ ಪುರಾತನವಾದಂಥ ಪಟ್ಟಣಗಳಲ್ಲಿ ಒಂದು, ನಮ್ಮ ಭಾರತ ದೇಶದ ಅತ್ಯಂತ ಪುರಾತನವಾದಂಥ ಪಟ್ಟಣಗಳಲ್ಲಿ ಒಂದು, ಸಾಮ್ರಾಟ್ ಅಶೋಕನ ಅತ್ಯಂತ ಪ್ರೀತಿ ಪಾತ್ರವಾದಂಥ ಪ್ರದೇಶಗಳಲ್ಲಿ ಒಂದು ಮಸ್ಕಿ. ಯಾಕೆ ಅಂತ ನಾನು ಮುಂದಕ್ಕೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಕಲ್ಯಾಣ ಚಾಲುಕ್ಯರ ಕಾಲದ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನು ಮತ್ತು ಅಲ್ಲಿರ್ತಕ್ಕಂಥ NCERT ಲೋಗೋವನ್ನು ನಾನು ನಿಮಗೆ ತೋರಿಸ್ತೀನಿ. ಇನ್ಯಾಕೆ ತಡ, ಬನ್ನಿ ನನ್ನ ಜೊತೆ. ಬನ್ನಿ ಬ್ರಿಜೇಶ್ ಇಲ್ಲಿ ತೋರಿಸಿ ಏನೇನಂತ. ಬ್ರಿಜೇಶ್ ನನ್ನ ಜೊತೆ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ NCERT ಲೋಗೋ. ಆ ಲೋಗೋ ತಗೊಂಡಿದ್ದು ಇಲ್ಲಿಂದ, ಮಸ್ಕಿಯ ಈ ಮಲ್ಲಿಕಾರ್ಜುನ ದೇವಸ್ಥಾನದ ಕಲ್ಲುಗಳಿಂದ. ಕಲ್ಯಾಣಿ ಚಾಲುಕ್ಯರ ರಚನೆ ಇದು, ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನ ಇದು. ಅಲ್ಲಿಯ ಲೋಗೋ NCERT ಲೋಗೋ ಇಲ್ಲಿಂದ ತಗೊಂಡಿದ್ದಾರೆ 1961ನಲ್ಲಿ. ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನ್ ಅಂಡ್ ರಿಸರ್ಚ್ ಟ್ರೈನಿಂಗ್ ಅವ್ರು, ಆ ಸಂಸ್ಥೆಯವರು. ನೀವೆಲ್ಲ ಗೊತ್ತಲ್ಲ, NCERT ಎಲ್ಲ ಸಿಲೆಬಸ್ ಎಲ್ಲ ನೀವು ನಿಮ್ಮ ಮಕ್ಕಳಿಗೆಲ್ಲ ಅದರಲ್ಲೇ ತಾನೇ ಓದಿಸೋದು. ನೋಡಿ, ಇದೆ ಲೋಗೋ, NCERT ಲೋಗೋ. ಇಡೀ ದೇಶಾದ್ಯಂತ ಈ ಲೋಗೋ ನಮ್ಮ ಕನ್ನಡ ನಾಡಿನ ನಮ್ಮ ಮಸ್ಕಿಯ ಕಲ್ಯಾಣಿ ಚಾಲುಕ್ಯರ ಮಲ್ಲಿಕಾರ್ಜುನ ದೇವಾಲಯದ ಮೇಲೆ ಗೋಡೆಯಲ್ಲಿರ್ತಕ್ಕಂಥ ಈ ಲಾಂಛನ ಇಡೀ ದೇಶದಲ್ಲಿ ಎಲ್ಲರೂ ನೋಡ್ತಾರೆ. ಎಲ್ಲಿದು ಅಂತ ಅವ್ರಿಗೆ ಗೊತ್ತಿಲ್ಲ, ಆದರೆ ಅದು ಇಲ್ಲಿದು, ಮಸ್ಕಿಯ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ್ದು. ನೋಡಿದ್ರಾ? ನೀವು ನೆಕ್ಸ್ಟ್ ಮಸ್ಕಿಗೆ ಬಂದಾಗ ಈ ಮಲ್ಲಿಕಾರ್ಜುನ ದೇವಸ್ಥಾನನೂ ಈ ಲೋಗನು ನೋಡೋದು ಮರಿಬಾರ್ದು. ನೀವು ಇದನ್ನ ನೋಡಿ ಹೆಮ್ಮೆ ಪಟ್ಕೋಬೇಕು. ನಾವು ಕನ್ನಡಿಗರು ಅಂತ ಹೆಮ್ಮೆ ಪಟ್ಕೊಳ್ಳೋಕ್ಕೆ ಮತ್ತೊಂದು ಕಾರಣ. ಸ್ನೇಹಿತರೆ, ಉಬ್ಬು ಶಿಲ್ಪಗಳು ಇನ್ನೂ ಮುಗ್ದಿಲ್ಲ. ನೋಡಿ, ಆನೆಗಳ ಕಾಳಗ ನೀವು ಸುಮಾರು ಕಡೆ ನೋಡ್ಬಿಟ್ಟಿದ್ದೀರ. ಬಹಳ ವಿಶೇಷವಾದಂಥದ್ದಲ್ಲಿ ನೋಡಿ, ರಾಜ ಹುಕ್ಕ ಸೇರ್ತಾ ಇರ್ತಕ್ಕಂಥದ್ದು ಅಷ್ಟು ಉದ್ದ. ದಟ್ ಇಸ್ ದ ಪೈಪ್ ಆಫ್ ಹುಕ್ಕ. ನೋಡ್ರಿ, ಶೀಶಾ ಅಂತೀವಲ್ಲ ಈಗ ನಾವು, ಶಿಷ್ಯ. ಆ ಶೀಶಾ, ಅವಳೊಬ್ಳು ಆ ಶೀಶಾಗೆ ಗಾಂಜಾ ಹಾಕೊಡ್ತಾ ಇದ್ದಾಳೆ. ಇಲ್ಲೊಬ್ಳು ನಾಟ್ಯ ಮಾಡ್ತಾ ಇದ್ದಾಳೆ, ಇಲ್ಲೊಬ್ಳು ತಬಲಾ ಹೊಡಿತಾ ಇದ್ದಾಳೆ. ಮ್ಯೂಸಿಕ್ ಅಂಡ್ ಡ್ಯಾನ್ಸ್, ನಶೆ. ರಾಜರಾಗ ಹೆಂಗೆಲ್ಲ ಇದ್ರು ಅನ್ನೋದು, ಬರೀ ಯುದ್ಧ ಮಾತ್ರ ಮಾಡ್ತಾ ಇರಲ್ಲ ಅಂತ ನಮ್ಮ ಸೋದರ ಅಶೋಕ್ ಹೇಳಿದ್ರು. ಹಾಗಾಗಿ ರಾಜರು ಹೇಗೆಲ್ಲ ಇದ್ರು ಅನ್ನೋದಕ್ಕೆ ಸಾಕ್ಷಿ ನೋಡಿ, ಅಲ್ಲಿ ಉಬ್ಬು ಶಿಲ್ಪಗಳಲ್ಲಿ ತೋರಿಸ್ತಾ ಇದ್ದಾರೆ. ನೋಡಿದ್ರಾ? ಬನ್ನಿ, ಇನ್ನೂ ಇದೆ, ತೋರಿಸ್ತೀನಿ ಬನ್ನಿ. ಇದು ನೋಡಿದ್ರಿ? ಇಲ್ಲಿ ನೋಡಿ, ಇಲ್ಲಿ ಮತ್ತೊಂದು ನಾಟ್ಯ ಶಿಲ್ಪ ಅಂತಾನೆ ಹೇಳ್ಬೋದು ಇದನ್ನ. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಸ್ನೇಹಿತರೆ, ಉಬ್ಬು ಶಿಲ್ಪಗಳು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಶೇಷಶಯನನಾದಂಥ ಮಹಾವಿಷ್ಣು, ಗಣಪತಿ ಮತ್ತಿತರ ದೇವರುಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಈ ರೀತಿಯಾದಂಥ ಈ ಗ್ರಾನೈಟ್ ಕಲ್ನಲ್ಲಿ ಉಬ್ಬು ಶಿಲ್ಪ ಬಹಳ ಅಪರೂಪವಾದಂಥದ್ದು. ನಾನು ಇದೇ ಮೊದಲು ಈ ತರ ಗ್ರಾನೈಟ್ ಅಲ್ಲಿ ಈ ತರ ಉಬ್ಬು ಶಿಲ್ಪವನ್ನು ನೋಡ್ತಾ ಇರೋದು. ಈ ಮಲ್ಲಿಕಾರ್ಜುನ ದೇವಾಲಯದ ವಿಶೇಷ ಇದು. ಇಡೀ ದೇವಾಲಯದ ಸುತ್ತಲೂ ಹೊರಗೋಡೆಗಳಿಗೆ ಈ ರೀತಿಯಾದಂಥ ಉಬ್ಬು ಶಿಲ್ಪಗಳನ್ನ ಕೆತ್ತಿದ್ದಾರೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿ ಬ್ರಿಜೇಶ್. ಇಲ್ಲಿ ವೀಣಾಪಾಣಿ, ಶಿವ ಮತ್ತು ನಂದಿ. ಇಲ್ಲಿ ಇದು ಬಹಳ ಬಹಳ ಫೇಮಸ್ ಆದಂಥದ್ದು. ಈ ಕಡೆಯಿಂದ ನೋಡಿದ್ರೆ ಆನೆ, ಈ ಕಡೆಯಿಂದ ನೋಡಿದ್ರೆ ಎತ್ತು. ನೀವು ಎಲ್ಲ ದೇವಸ್ಥಾನಗಳಲ್ಲಿ ನೋಡಿದ್ದೀರಾ ಇದನ್ನ. ಇದನ್ನು ಸಹ ಉಬ್ಬು ಶಿಲ್ಪವನ್ನಾಗಿ ಕೆತ್ತಿದ್ದಾರೆ. ಮತ್ತು ಇಲ್ಲಿ ಆಂಜನೇಯ
ವ್ಯಾಸರಾಯರ ಶೈಲಿಯ ಆಂಜನೇಯ ಇದು NCERT ಲೋಗೋ ನೀವು ನೋಡೇ ಇದ್ದೀರಾ. ಇಲ್ಲಿ ಹಸು ಮತ್ತು ಕರು ಮತ್ತು ಕೆಳಗಡೆ ನೋಡಿ ಇಲ್ಲಿ ಈ ಹಸು ಈ ಶಿವಲಿಂಗಕ್ಕೆ ಹಾಲನ್ನ ಎರಿತಾ ಇರತಕ್ಕಂಥದ್ದು ನನ್ನ ಇಲ್ಲಿ ತೋರಿಸಿದೆ ನೋಡ್ರಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಶಿವಲಿಂಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕರು ಇಲ್ಲಿ ಈ ಹಸು ಶಿವಲಿಂಗಕ್ಕೆ ಹಾಲನ್ನ ಕೊಡ್ತಾ ಇದೆ ನೋಡಿ. ಇಲ್ಲಿ ಸಣ್ಣ 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 ಗೆರೆ ಅದು ಹಾಲು ಬೀಳ್ತಾ ಇರ್ತಕ್ಕಂಥ ದೃಶ್ಯ ಬಹಳ ಚೆನ್ನಾಗಿ ಅವತ್ತಿನ ಶಿಲ್ಪಿ ಇದನ್ನ ಕೆತ್ತಿದ್ದಾರೆ. ಈ ರೀತಿಯಾದಂಥ ಉಬ್ಬು ಶಿಲ್ಪಗಳನ್ನು ದೇವಾಲಯದ ಸುತ್ತಲೂ ನೀವು ನೋಡಬಹುದು. ಇಲ್ಲಿ ತೋರಿಸಿ ಬ್ರಿಡ್ಜ್ ಹಂಗೇನೆ. ಮತ್ತೆ ಇಲ್ಲಿ ನಮ್ಮ ಮಸ್ಕಿಯ ಸ್ನೇಹಿತರು ಹೇಳಿದಾಗೆ ಒಂದೆರಡು ಅಪರೂಪದ ಕಲ್ಲುಗಳು ಎಲ್ಲಿಂದನೋ ತಂದಿಲ್ಲಿ ಈ ಕಲ್ಲನ್ನ ಇವರು ಕೆತ್ತಿಲ್ಲಿ ಹಾಕಿರ್ಬೋದು ನೋಡಿ. ಇಲ್ಲಿ ಈ ಕಲ್ಲುಗಳ ಬಣ್ಣವನ್ನ ತೋರಿಸಿ ಬ್ರಿಡ್ಜ್ ನೋಡ್ತಾ ಇದ್ದೀರಾ. ಸೊ ಇದು ಈ ಕಲ್ಲುಗಳಲ್ಲ, ಇದು ಬೇರೆಯದೇ ಕಲ್ಲುಗಳು. ಎಲ್ಲಿಂದ ತಂದು ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತು ಇಲ್ಲಿ ಅಸಂಖ್ಯ ಉಬ್ಬು ಶಿಲ್ಪಗಳನ್ನು ನೀವು ನೋಡ್ತಾ ಇದ್ದೀರಾ. ಅಷ್ಟೇ ಪುರಾತನವಾದಂಥ ಬಿಲ್ಪತ್ರೆಯ ಮರ, ಪುರಾತನನಾದಂಥ ಮಲ್ಲಿಕಾರ್ಜುನ ದೇವಸ್ಥಾನದ ಹೊರಭಾಗ ಅತ್ಯಂತ ಸುಂದರವಾಗಿದ್ದಿರಬಹುದಾದಂಥ ಆ ಕಾಲಕ್ಕೆ ಮಸ್ಕಿಯ ಪಟ್ಟಣದ ಮೇಲಿರ್ತಕ್ಕಂಥ ಪ್ರಾಗೈತಿಹಾಸಿಕ ಮಸ್ಕಿಯ ಪಟ್ಟಣದ ಮೇಲಿರ್ತಕ್ಕಂಥ ಬೆಟ್ಟದ ಮಲ್ಲಿಕಾರ್ಜುನ, ಸರಿಯಾದ ಹೆಸರು ಬೆಟ್ಟದ ಮಲ್ಲಿಕಾರ್ಜುನ. ಒಳಗಡೆ ಹೋಗಿ ಮಲ್ಲಿಕಾರ್ಜುನ ದರ್ಶನ ಮಾಡೋಣ ಬನ್ನಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಬೇಡರ ಕಣ್ಣಪ್ಪನ ರಚನೆ. ಬೇಡರ ಕಣ್ಣಪ್ಪನ ಕೆತ್ತಿರತಕ್ಕಂಥದ್ದನ್ನ ನೋಡ್ತಾ ಇದ್ದೀರಾ. ದೇವಸ್ಥಾನದ ಒಳಾವರಣದ ಕಂಬದ ಮೇಲೆ ಬೇಡರ ಕಣ್ಣಪ್ಪನ ಕೆತ್ತಿದ್ದೀರಾ. ಈ ದೇವಸ್ಥಾನ ಕಲ್ಯಾಣಿ ಚಾಲುಕ್ಯರ ರಚನೆಯೇ ಅನ್ನೋದಕ್ಕೆ ಬಹಳ ಪ್ರಬಲವಾದಂಥ ಒಂದು ಸಾಕ್ಷ್ಯವನ್ನು ನಾನು ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಕಲ್ಯಾಣಿ ಚಾಲುಕ್ಯರು ಇದರ ಜನಕರು. ಯಾವುದರ ಜನಕರು ತೋರಿಸಿ ಬ್ರಿಜೇಶ್. ಇಲ್ಲಿ ಗಂಡಬೇರುಂಡ ನೋಡ್ತಾ ಇದ್ದೀರಾ. ಕರ್ನಾಟಕ ರಾಜ್ಯದ ರಾಜಲಾಂಛನ, ಮೈಸೂರು ಅರಸರ ರಾಜಲಾಂಛನ, ಸುರಪುರ ಅರಸರ ರಾಜಲಾಂಛನ, ಕಲ್ಯಾಣಿ ಚಾಲುಕ್ಯರ ರಾಜಲಾಂಛನ. ಗಂಡಬೇರುಂಡ ಕಲ್ಯಾಣಿ ಚಾಲುಕ್ಯರ ಇದನ್ನ ತಗೊಂಬಂದಿದ್ದು. ಹಾಗಾಗಿ ಕಲ್ಯಾಣಿ ಚಾಲುಕ್ಯರ ರಚನೆ ಇದು ಈ ದೇವಸ್ಥಾನ ಅನ್ನೋದಕ್ಕೆ ಬಹಳ ಪ್ರಬಲವಾದಂಥ ಸಾಕ್ಷಿ ಇಲ್ಲಿ ನೋಡಿ. ಗಂಡಬೇರುಂಡ ನೋಡಿದ್ರಲ್ಲ, ಬನ್ನಿ. ಇಲ್ಲಿ ನೋಡಿ ಸ್ನೇಹಿತರೆ, ಒಂದೆರಡು ಅಪರೂಪದ ಶಿಲ್ಪವನ್ನು ನಾನು ನಿಮ್ಗೆ ತೋರಿಸ್ತೀನಿ. ಅಶೋಕವನದಲ್ಲಿ ಸೀತೆ ತನ್ನ ಚೂಡಾಮಣಿಯನ್ನು ಹನುಮಂತನಿಗೆ ಕೊಡ್ತಾ ಇದ್ದಾಳೆ. ಅಶೋಕವನದಲ್ಲಿ ಕೂತಿದ್ದಾಳೆ, ಅಶೋಕ ವೃಕ್ಷದ ಕೆಳಗೆ. ಮೇಲೆ ಆಂಜನೇಯ ಅಲ್ಲಿ ಮರದ ಮೇಲೆ ಕೂತಿರ್ತಕ್ಕಂಥದ್ದನ್ನ ನೀವು ನೋಡ್ಬೋದು. ಈ ಕೆಳಗಡೆ ನೋಡ್ತಾ ಇರೋದು ನೀವು ಮಿಥುನ ಶಿಲ್ಪಗಳು. ಇದು ಲಜ್ಜಾಗೌರಿ ಅಂತ ನಮ್ಮ ಸ್ನೇಹಿತ ಅಶೋಕ್ ಹೇಳಿದ್ರು. ಇದನ್ನ ಲಜ್ಜಾಗೌರಿ ಶಿಲ್ಪ, ದೇವಸ್ಥಾನಕ್ಕೆ ಯಾವ್ದು ಕಣ್ಣೆಷ್ಟು ಬೀಳದೆ ಇರಲಿ ಅಂತ. ಇವೆರಡು ಮಿಥುನ ಶಿಲ್ಪಗಳನ್ನು ನೀವು ನೋಡ್ಬೋದು. ಇದನ್ನ ನೋಡ್ತಾ ಇದ್ದೀರಲ್ಲ, ಮಿಥುನ ಶಿಲ್ಪಗಳು. ಮತ್ತು ಅಲ್ಲಿ ರಾಮಾಯಣದ ಒಂದು ದೃಶ್ಯವನ್ನ ಕೆತ್ತಿರೋದನ್ನ ನೀವು ನೋಡ್ತಾ ಇದ್ದೀರಾ. ಇಂಥದ್ದೇ ಅಪರೂಪದ ದೃಶ್ಯಗಳೊಂದಿಗೆ, ಕೆತ್ತನೆಗಳೊಂದಿಗೆ ಈ ದೇವಸ್ಥಾನ ಶ್ರೀಮಂತಗೊಂಡಿದೆ ಅಂತ ನಾವು ಹೇಳ್ಬೋದು. ಬನ್ನಿ ಒಳಗಡೆ ದೇವ್ರನ್ನ ತೋರಿಸ್ತೀನಿ. ತೋರಿಸಿಲ್ಲ ನಿಮಗೆ, ದೇವ್ರನ್ನ ತೋರಿಸೋವಂಥ ಸಮಯ. ಬನ್ನಿ. ನೀವು ನೋಡ್ತಾ ಇದ್ದೀರಾ, ನೀವು ಇನ್ನೆಲ್ಲೂ ಕಾಣಲಾರದಂತ ವಿಶೇಷವಾದಂಥ ಮಲ್ಲಿಕಾರ್ಜುನ, ಜಡೆ ಇರುವಂಥ ಮಲ್ಲಿಕಾರ್ಜುನ. ಈಗ ನೀವು ನೋಡ್ತಾ ಇರೋಂಥದ್ದು ಜಡೆ,
ಆಯ್ತು, ಮಲ್ಲಿಕಾರ್ಜುನನ ಮುಖವನ್ನು ನೀವು ನೋಡ್ತಾ ಇದ್ದೀರಾ. ಶ್ರೀಶೈಲದಿಂದಲೇ ಬಂದಂಥ ಮಲ್ಲಿಕಾರ್ಜುನ, ಹಾಗಾಗಿ ಇವನು ಮಲ್ಲಿಕಾರ್ಜುನ ಅಂತ ಇಲ್ಲಿ ಇವ್ರಿಗೆ ಹೆಸರಿಟ್ಟಿದ್ದಾರೆ. ಇವ್ರನ್ನ ಮಲ್ಲಿಕಾರ್ಜುನ ಅಂತ ಕರೀತಾರೆ. ಬಹಳ ವಿಶೇಷ ಏನಪ್ಪ ಅಂತಂದರೆ, ಜಡೆ ಇರುವಂಥ ಮಲ್ಲಿಕಾರ್ಜುನ ನೀವು ಇನ್ನೆಲ್ಲಿಯೂ ಕಾಣಲಾರಿರಿ. ಮಸ್ಕಿಗೆ ಬರ್ಬೇಕು ನೀವು ಇಂಥ ಮಲ್ಲಿಕಾರ್ಜುನನ ನೋಡಬೇಕಾದ್ರೆ. ಇಷ್ಟು ಶಕ್ತಿಯುತವಾದಂಥ ಪ್ರಭಾವಶಾಲಿಯಾದಂಥ ಮಲ್ಲಿಕಾರ್ಜುನನನ್ನು ನೀವು ದರ್ಶನ ಮಾಡಬೇಕು ಅಂದರೆ ಮಸ್ಕಿಗೆ ಬರ್ಬೇಕು ನೀವು. ಬಹಳ ಅದ್ಭುತವಾದಂಥ ಬಂಡೆಯ ಮೇಲೆ ಮೂಡಿರುವಂಥ ಜಟಾಸಹಿತನಾದಂಥ ಮಲ್ಲಿಕಾರ್ಜುನ, ಬಂಡೆ ಮೇಲೆ ಮೂಡಿರ್ತಕ್ಕಂಥದ್ದು. ಹಾಗಾಗಿ ಕಲ್ಯಾಣಿ ಚಾಲುಕ್ಯರಿಗೆ ಇದರ ಶಕ್ತಿ ಅರಿವಾಗಿ ಕಲ್ಯಾಣಿ ಚಾಲುಕ್ಯರು ಆಗಲೇ ಕಟ್ಟಿದ್ದಾರೆ. ಅದಾದಮೇಲೆ ಬಹಳ ವರ್ಷಗಳು, ಶತಮಾನಗಳಷ್ಟು ಹಿಂದೆನೇ ಇದನ್ನು ರಿನೋವೇಟ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಇದು ಇಷ್ಟು ಸುಂದರವಾಗಿ ನೋಡೋದಕ್ಕೆ ಕಾಣ್ತಾ ಇದೆ. ಶತಮಾನಗಳಷ್ಟು ಹಿಂದೆಯೇ ಇದನ್ನು ಕಲ್ಯಾಣಿ ಚಾಲುಕ್ಯರು ಈ ಜಡೆ ಇರುವಂಥ ಮಲ್ಲಿಕಾರ್ಜುನನ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಈ ಮಸ್ಕಿಗೆ ಒಂದು ಶೋಭೆಯನ್ನು ತಂದು ಕೊಟ್ಟಿದ್ದಾರೆ ಅಂತ ನಾವು ಹೇಳ್ಬೋದು. ಮತ್ತೊಮ್ಮೆ ನೀವು ಮಲ್ಲಿಕಾರ್ಜುನನ ದರ್ಶನವನ್ನು ಮಾಡಿ ಸ್ನೇಹಿತರೆ. ಮಸ್ಕಿಗೆ ಬಂದಾಗ ನೀವು ಈ ಜಡೆ ಇರುವಂಥ ಮಲ್ಲಿಕಾರ್ಜುನನ್ನ ನೋಡಲೇಬೇಕು, ಅಥವಾ ಜಡೆ ಇರುವಂಥ ಮಲ್ಲಿಕಾರ್ಜುನನನ್ನ ನೋಡಲಿಕ್ಕಾಗಿಯೇ ನೀವು ಮಸ್ಕಿ ತನಕ ಬರೋದ್ರಲ್ಲಿ ಏನೂ ತಪ್ಪಿಲ್ಲ. ಹಾಗಾಗಿ ಅಷ್ಟು ಶಕ್ತಿವಂತನಾದ ಪ್ರಭಾವಶಾಲಿಯಾದಂಥ ಮಲ್ಲಿಕಾರ್ಜುನನ ದರ್ಶನಕ್ಕಾಗಿ, ನಿಮ್ಮೆಲ್ಲ ಪಾಪ ಪರಿಹಾರಕ್ಕಾಗಿ, ನಿಮ್ಮೆಲ್ಲ ಪೀಡಾ ಪರಿಹಾರಕ್ಕಾಗಿ, ನಿಮ್ಮೆಲ್ಲ ಕಷ್ಟಗಳ ನಿವಾರಣೆಗಾಗಿ ಈ ಮಲ್ಲಿಕಾರ್ಜುನನ ದರ್ಶನವನ್ನ ಮಾಡಿ ಮಸ್ಕಿಗೆ ಬನ್ನಿ. ಶ್ರೀಶೈಲ ಮಲ್ಲಿಕಾರ್ಜುನ ಇದು ಮಸ್ಕಿಂದ ಒಂದು 5 ಕಿಲೋಮೀಟರ್ ಐತೆ ಸರ್. ಬೆಲ್ಮಂಡಿ ಅಂತ ಊರು ಸರ್. ಆ ಎಮ್ಮಳ ಭಕ್ತಿಲಿಂದ ದಿನ ಶ್ರೀಶೈಲಕ್ಕೆ ಪಾದಯಾತ್ರೆ ಮುಜಕಿರಿ ಯಜಮಾಳ ಮುಜಕಿ ಆ ಅಮ್ಮ ನೆನ್ಸಂದಾಗ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗಿ ಅಲ್ಲಿ ಅಪ್ಪನ ದರ್ಶನ ಮಾಡ್ಕೊಂಡ್ ಬರ್ತಿದ್ರು ಅವ್ರು. ಆಮೇಲೆ ಅಲ್ಲಿ ಭಕ್ತಿಗೆ ಮೆಚ್ಚಿ, ಯಾಕಮ್ಮ ದಿವಸ ಬರ್ತೀವಿ ಪೂಜೆಕ್ಕ ನೀನು, ಏನಮ್ಮ ಏನು ಕೋರಿಕೆ ಕೇಳಮ್ಮ ಅಂತ ಕೇಳಿದ್ರು. ಇಲ್ಲ ತಾತ ನನಗೆ ವಯಸ್ಸಾಯ್ತು, ಅಡ್ಡಾಡಕ್ ಆಗೋದಲ್ಲ, ಈಗ ದೂರ ಆಗತ್ ನಮ್ಗ, ನೀನ ನಮ್ಮ ಊರಿಗೆ ಬಂದ್ಬಿಡು ಅಂತ ಕೇಸಿ ಬೆಲ್ಮಂಡಿ ಅಮ್ಮಳು ಬಂದು ಓದ್ತಿಲ್ರಿ ಶ್ರೀಶೈಲಕ್ಕೆ. ಅಲ್ಲಿ ಪ್ರತ್ಯಕ್ಷ ಆಗ್ಯಾನ್ರಿ. ಅಲ್ಲಿ ಆಯಮ್ಮಗ ಪ್ರತ್ಯಕ್ಷ ಆದಾಗ ಶ್ರೀಶೈಲಿಂದ, ಆಯ್ತಮ್ಮ ನೀವು ನಿಮ್ಮೂರಿಗೆ ನಾ ಬರ್ತನ, ನೀವು ಒಳ್ಳೆ ನೋಡ್ಲಾರ್ದಂಗ ನಿಮ್ಮೂರಿಗೆ ಹೋಗು, ನಾನ್ ನಿನ್ನಿಂದಾನೆ ಬರ್ತೀನಿ, ಒಳ್ಳೆ ನೋಡಬಾರ್ದು, ಒಳ್ಳೆ ನೋಡ್ಲಾರ್ದಂಗ ಶ್ರೀಶೈಲಕ್ಕೆ ಹೋಗ, ಮಸ್ಕಿ ನಿಮ್ಮೂರಿಗೆ ನಡೆಯಮ್ಮ ನಾ ಬರ್ತನ ಅಂತ ಅಂದನ್ರಿ. ಅಲ್ಲಿ ಅಮ್ಮೇಣ್ರಿ ಇಲ್ಲಿ ಮಸ್ಕಿ ಹಳ್ಳ ತುಂಬಿ ಬಂದಿತ್ತು ಸರ್. ಅವಾಗ ತುಂಬಿ ಬಂದಾಗ ಮಲೈ ತಾತ ಬರ್ತಂತ ಹೇಳಿದ್ದ, ಬಂದನೇ ಇಲ್ಲ ಅಂತ ಆಯಮ್ಮ ಒಳ್ಳೆ ಹೊಡ್ಯಾಳ್ರಿ. ಒಳ್ಳೆ ಹೊಡೆದಾಗ ಅಲ್ಲೇ ಒಂದು ಮುದುಮಲೈನ್ ಕ್ರಾಸ್ ಐತಿ ಸರ್. ಮುದುಮಲೈನ್ ಕ್ರಾಸ್ ಅಲ್ಲೇ ಹೊಡೆದ್ ಮುಡಿಯನ್ರಿ ಸರ್. ಸೇಮ್ ಲಿಂಗು ಹೆಂಗೈತಿ ಸರ್, ಶ್ರೀಶೈಲದಾಗ ನೋಡಿದಂಗ ಅಲ್ಲಿ ಲಿಂಗ ಐತಿ ಸರ್. ಅಲ್ಲಿ ಅಗಸ್ರು ಬಟ್ಟೆ ಒಗಿತಾರ ಸರ್. ಅಲ್ಲಿ ಬಟ್ಟೆ ಒಗ ಸಲಗೆ ಅದಕ್ಕೆ ಸ್ವಲ್ಪ ಮನ್ಸು ಬೇಸಲ್ಲ ಏನ್ರಿ, ಆ ಸಲಗೆ ಅಲ್ಲಿ ಬಿಟ್ಟು ಮತ್ತೆ ಇದ್ರ ಜಾಕ ಬಂದು ಇಲ್ಲಿ ಸ್ಥಾಪನೆ ಆಗ್ಯಾನ ಸರ್. ಶ್ರೀಶೈಲ ಮಲೈ ಇಲ್ಲೇ ಬಂದು ಸ್ಥಾಪನೆ ಆಗ್ಯಾನ ಸರ್. ಅಲ್ಲಿ ಪಾದಗಟ್ಟೆ ಐತಿ ಸರ್. ಅಲ್ಲಿ ನಿಂತ್ಕೊಂಡು ಇಲ್ಲಿ ಮನುಷ್ಯರ ರೂಪ ಆಗಿ ಆಗಿನ ಕಾಲದ ಜನರಿಗೆ ಇಲ್ಲಿ ಹೊಡೆದು ಮುಡ್ಯಾನ ಸರ್. ಇಲ್ಲಿ ವಿಶೇಷ ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿ ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಅತ್ಯಂತ ಪುರಾತನವಾದ ಅತ್ಯಂತ ಪ್ರಮುಖವಾದಂಥ ಬೆಟ್ಟದ ಮಲ್ಲಿಕಾರ್ಜುನ, ಜಡೆ ಇರುವಂಥ ಮಲ್ಲಿಕಾರ್ಜುನನ ನೋಡಿದ್ರಲ್ವಾ. ಇದನ್ನ ನನಗೆ ತೋರಿಸಿದವರು ನನ್ನ ಲಿಂಗ್ಸೂಗರು ಸೋದರ ಅಶೋಕ್ ನಾಯಕ ದಿದ್ದಿಗೆ ಅವರು. ನೀವು ನೋಡೇ ಇದ್ದೀರಾ. ಸೊ ಇವರು ನನ್ನ ಸೋದರ ಸಮಾನನಾದಂಥ ಅಶೋಕ್, ಬಹಳ ಆಸಕ್ತಿ ಇರುವಂಥ ಪುಣ್ಯಾತ್ಮ. ಮತ್ತು ಇದೇ ಮಸ್ಕಿಯ ಸ್ನೇಹಿತರಾದಂಥ ವಿಜಯ್ ಕಿರಣ್ ಅವರು, ಉದಯ್ ಕುಮಾರ್ ಅವರು ನಿಮ್ಗೆ ಓದ್ಸಲಿನ ನಾನು ತೋರಿಸ್ತಿದ್ದೀನಿ. ಬಸವರಾಜ್ ಅವರು, ಸಿದ್ದಪ್ಪನವ್ರು, ಇವರು ಎಲ್ಲ ಓದ್ಸಲಿ ಬಂದಿದ್ರು. ಸಿದ್ದಾರೂಢ ಲಿಂಗ್ಸುಗೂರ್ನವರು, ಇವರೆಲ್ಲರೂ ಬೆಳಗ್ಗೆನೆ ನನ್ಗೋಸ್ಕರ ಲಿಂಗ್ಸುಗೂರಿಂದ ಮಸ್ಕಿಗೆ ಬಂದಿದ್ದಾರೆ. ಮತ್ತೆ ನೀವು ಮಸ್ಕಿಗೆ ಬಂದಾಗ ನಿಜವಾಗ್ಲೂ ಇವರು ನಿಮ್ ಜೊತೆ ಬರ್ತಾರೆ ಅಲ್ವಾ. ಬನ್ನಿ, ಇವತ್ತು ಇನ್ನೊಂದು ಅದ್ಭುತವಾದಂಥ ಶಾಸನ ಮುಂದಿನ ಎಪಿಸೋಡಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು.